ಡಿಕೆ ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟ ರಚನೆ ಆದ್ಮೇಲೆ ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು. ನಿನ್ನೆ ಅವರ ರಾಜೀನಾಮೆ ಇತ್ಯರ್ಥವಾಗಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನೂತನ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಾಜೀನಾಮೆ ಕೊಟ್ಟ ನಂತರ ಈಗ ವಾಪಸ್ ತಗೊಂಡಿದ್ರೆ ಇನ್ನು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ನೆನ್ನೆ ಸುರ್ಜೇವಾಲಾ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಮಾತು? ಅದೆಲ್ಲ ಮುಗಿದ ಕತೆ ಇರಲ್ಲಮ್ಮ, ಇನ್ನೇನ್ ಮಾತಾಡ್ತೀರ ಅದರ ವಿಚಾರದಲ್ಲಿ? ಸರ್, ರಾಜೀನಾಮೆ ಇತ್ಯರ್ಥ ಆಗಿದೆ, ಅದ್ರ ಬಗ್ಗೆ ರಾಜೀನಾಮೆ ಈಗ ನಾನೇನ್ ಕೇಳಕ್ ಹೋಗಿದ್ದೀನಮ್ಮ ಮಿನಿಸ್ಟರ್ ಮಾಡಿ ಅಂತ? ನಾನು 6 ಸಲ ಮಿನಿಸ್ಟರ್ ಆಗಿದ್ದೀನಿ. ನಾನು ಯಾರ ಮನೆ ಬಾಗಿಲು ಹೋಗಿ ನಾನು ಮಿನಿಸ್ಟರ್ ಮಾಡಿ ಅಂತ ಕೇಳಿಲ್ಲ. ನಾನು MLA ಫಸ್ಟ್ ನಿಂತಾಗ ನಾನು ಅಪ್ಲಿಕೇಶನ್ ಹಾಕಿದ್ದೆ ಅಷ್ಟೇ. ನಾನು ಯಾರ ಮನೆ ಬಾಗಿಲು ಹೋಗಿ ನನ್ಗೆ ಸೀಟ್ ಕೊಡಿ ಅಂತ ಕೇಳಿಲ್ಲ. ಕರೆದು ಕೊಟ್ರು, ಕರೆದು ಮಿನಿಸ್ಟರ್ ಮಾಡಿದ್ರು. ಯಾವ ಪೋರ್ಟ್ಫೋಲಿಯೋ ಬೇಕು ಅಂತ ನಾನು ಯಾವತ್ತೂ ಕೇಳಿರ್ಲಿಲ್ಲ. ಅವರೇ ಕೊಡ್ತಾ ಇದ್ರು. ಈ ಸಲ ಕೊಟ್ಟಿದ್ದು ವಾಪಸ್ ತಗೊಂಡ್ರು ಅಂತ ಹೇಳಿದೆ ಅಷ್ಟೇ. ಏನ್ ನಾವು ಬೆಂಗಳೂರು ಎಲ್ಲ ಬೇರೆ ಬೇರೆ ಊರಿನಿಂದ ಬಂದಂತವ್ರು ಬೆಂಗಳೂರು ಅಲ್ಲಿ ಕೆಲಸ ಮಾಡ್ತಾರೆ. ಅಕಸ್ಮಾತ್ ನಾವು ಬೆಂಗಳೂರು ಕೇಳಿದ್ರೆ ತಪ್ಪೇನಿದೆ ಅದರಲ್ಲಿ? ನಾನೇನು ಕೇಳಿರ್ಲಿಲ್ಲ. ಅದ್ರಲ್ಲಿ ಅದೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ರಾಜಕೀಯದಲ್ಲಿ. ಸರ್, ಮುಖ್ಯಮಂತ್ರಿಗಳು ಕೂಡ ಹೇಳಿದರೆ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೇಳಿದ್ರು, ನಾನೇ ಹೇಳಿದ್ದೆ ಅವರಿಗೆ ಅಂತ ಹೇಳಿದ್ರು. ಅಂದ್ರೆ ಮುಖ್ಯಮಂತ್ರಿ ಅವರು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನ್ ಮುಖ್ಯಮಂತ್ರಿ ಆದಾಗ ನಿನ್ಗೆ ಆ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ನಂದು ಮತ್ತೆ ರಾಮಲಿಂಗಾರೆಡ್ಡಿ ಅವರದು 80ರಿಂದ ಸ್ನೇಹ. ಅದ್ರ ಬಗ್ಗೆ ನಿಮ್ಮ ಮಾತು, ನಿಮ್ಮ ಫ್ರೆಂಡ್ಶಿಪ್ ಯಾವ ತರ ಇತ್ತು ಅಂತ? ನಾನು ಯಾವತ್ತೂ ಹೋಗಿ ಕೇಳಿರ್ಲಿಲ್ಲ. ಸುಮ್ಮನೆ ಎಲ್ಲ ಮೀಡಿಯಾಗಳಲ್ಲಿ ಕೆಲವು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನಾನು ಯಾವತ್ತು ಯಾವ ಮಿನಿಸ್ಟರ್ ಕೊಡಿ ಅಂತಾನು ಕೇಳಿ ಯಾರ ಮನೆ ಬಾಗಿಲು ಹೋಗಿ ಕೇಳಿಲ್ಲ. ಯಾವ ಪೋರ್ಟ್ಫೋಲಿಯೋ ಕೊಡಿ ಅಂತಾನು ಯಾರ ಮನೆ ಬಾಗಿಲು ಹೋಗಿ ನಾನು ಕೇಳಿಲ್ಲ. ಯಾರೋ ಲಾಬಿ ಮಾಡೋರು ತಗೊಂಡವರು ತಗೋಬೋದೇನೋ ನನಗೆ ಗೊತ್ತಿಲ್ಲ. ನಾನು ಯಾರ ಬಗ್ಗೆನೂ ಕಾಮೆಂಟ್ ಮಾಡೋಕೆ ಹೋಗಲ್ಲ. ನಾವು ಹಳೆ ಸ್ನೇಹಿತರು, ಆ ಪ್ರಶ್ನೆ ಬೇರೆ. ನಾನು ಶಿವಕುಮಾರ್ ಅವರು ನಾವೆಲ್ಲ 80ರ ದಶಕದಿಂದ ನಾನು ಇಲ್ಲಿ ಕಾರ್ಪೊರೇಟರ್ ಆಗಿದ್ದೆ, ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಆಮೇಲೆ ಅಸೆಂಬ್ಲಿಗೆ ಒಟ್ಟಾಗಿ ನಿಂತ್ಕೊಂಡ್ವಿ, ಸೋತ್ವಿ. ಮತ್ತೆ 89ರಿಂದ ಸತತವಾಗಿ ಗೆಲ್ತಾ ಇದ್ದೀವಿ. ಅವರು ಅನೇಕ ಬಾರಿ ಮಂತ್ರಿ ಆಗಿದ್ದಾರೆ, ನಾನು ಅನೇಕ ಬಾರಿ ಮಂತ್ರಿ ಆಗಿದ್ದೀನಿ. ಇದೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಅದೇ ಥರನೇ ನಾವು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋದಕ್ಕೆ ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಬೆಂಗಳೂರಲ್ಲಿ 80ರ ದಶಕದಲ್ಲಿ ನಮಗೆ ಇಲ್ಲಿ ಏನೇನೋ ಬೇಸಿರಲಿಲ್ಲ. 78ರ ಚುನಾವಣೆ, 83, 85ರಲ್ಲಿ ಅಸೆಂಬ್ಲಿಗೆ ಒಂದೊಂದು ಸ್ಥಾನ ಕೂಡ ಬರ್ತಿರ್ಲಿಲ್ಲ. ಎಲ್ಲ ಬರೀ ಅವಾಗ ಜನತಾ ಪಕ್ಷ ಗೆಲ್ತಾ ಇತ್ತು 3 ಎಲೆಕ್ಷನ್ನಲ್ಲಿ. ಆಮೇಲೆ ನಾನು ಹರಿಪ್ರಸಾದ್ ಅವರು ನಾವೆಲ್ಲ ಕೂಡ ನಮ್ಮ ಕೇಡರ್ ಬೆಳೆಸಿದ್ದೆ ನಾವೇ. ಆ ಕಾಲದಲ್ಲಿ ಕೇಡರ್ನ ಇಡೀ ರಾಜ್ಯ ಬೆಂಗಳೂರಲ್ಲಿ ಕೇಡರ್ನ ಬೆಳೆಸ್ತೀವಿ. ಆಮೇಲೆ ಪಕ್ಷ ಕೂಡ ಸಂಘಟನೆ ಆಯಿತು. ಜೊತೆಗೆ ನಾನು ಹರಿಪ್ರಸಾದೇ ಮಾಡಿದ್ವಿ ಅಂತ ಹೇಳಕ್ಕಾಗಲ್ಲ. ಎಲ್ಲರ ಸಹಕಾರದಿಂದ ಬೆಂಗಳೂರಲ್ಲೂ ಕೂಡ ಚೆನ್ನಾಗಿ ಕಾಂಗ್ರೆಸ್ ಬೆಳೆಯೋದಕ್ಕೆ ಅವಕಾಶ ಆಯಿತು. ಸರ್, ಈಗ ಯಾವ ಖಾತೆಯನ್ನ ನಿರೀಕ್ಷೆ ಮಾಡ್ತಾ ಇದ್ರಿ ನೀವು? ಯಾವ ಖಾತೆ ನಮ್ಗೇನು ಇಂಟ್ರೆಸ್ಟ್ ಇಲ್ಲಮ್ಮ. ನಾನು ಯಾವ ಖಾತೆ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ನಾನು ಯಾವ್ದು ಕೇಳೋಕೆ ಹೋಗಲ್ಲ. ಯಾವ ಖಾತೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಸರ್, ನೀವು ರಾಜೀನಾಮೆ ಕೊಡುವಾಗ ಒಂದ್ ಮಾತನ್ನ ಹೇಳಿದ್ರಿ, ಆತ್ಮಸಾಕ್ಷಿ ವಿರುದ್ಧ ಯಾವ ಕೆಲಸನೂ ನಾನು ಮಾಡಲ್ಲ ಅಂತ ಹೇಳಿ. ಏನ್ ಮಾಡೋದು? ಅಧ್ಯಕ್ಷರೇ ಬಂದು ಅವರೇ ಕೊಟ್ರಲ್ಲ, ಹೇಳಿಕೆ ಕೊಟ್ರಲ್ಲ. ಅವರೇ ಹೇಳಿಕೆ ಕೊಟ್ರಲ್ಲ ಅಂತ. ನಾನು ಯಾವ ಖಾತೆ ಬಗ್ಗೆನೂ ಆಸಕ್ತಿ ಇಲ್ಲ, ಮಂತ್ರಿ ಆಗ್ಬೇಕು ಅಂತಾನು ಆಸಕ್ತಿ ಇಲ್ಲ. ಇದ್ದಷ್ಟು ದಿವಸ ಇರ್ತೀನಿ ಅಷ್ಟೇ. ಸರ್, ಮುಂದಿನ ರಾಮಲಿಂಗಾರೆಡ್ಡಿ ಅವರ ನಡೆ ಏನಾಗಿರುತ್ತೆ ಅಂತ ಹೇಳಿ? ಮುಂದಿನ ನಡೆ ಏನಿಲ್ಲಮ್ಮ. ನನಗೆ ಈಗಾಗಲೇ 73 ವಯಸ್ಸು. ಈ ಟರ್ಮ್ ಆಗೋಷ್ಟರಲ್ಲಿ 75 ಆಗುತ್ತೆ. ಆಮೇಲೆ ಚುನಾವಣೆ ನಿಲ್ತೀನೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದಿಷ್ಟು ನೂತನ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ರೆಬೆಲ್ ಟಿವಿ, ಬೆಂಗಳೂರು.